ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಜನಗಳಿಗೆ ಜೀವನ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು 3 ವಿಚಾರಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ಶನಿವಾರ ಎಲ್ಲರಿಗೂ ಗೊತ್ತಿರುತ್ತೆ, ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುವಿನಲ್ಲಿ ಆಗುವಂಥ ಸಾಧಾರಣ ತಪ್ಪುಗಳೇನು ಅಂತ. ವಾಸ್ತು ತಪ್ಪು ಹೇಳಿಲ್ಲ, ವಾಸ್ತು ಸರಿ ಹೇಳಿದೆ, ನಾವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀವಿ. ಇದು ಒಂದು. ಎರಡನೇದು ಏನು ಅಂತಂತಂದರೆ, ಪ್ರಶ್ನೆಗಳು ಸುಮಾರು ಜನ ಕೇಳ್ತಾ ಇದ್ದಾರೆ, ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಏನಂತಂದರೆ, ದೇವರ ಮೂರ್ತಿ, ಮನೆಯಲ್ಲಿ ಇಡುವಂತಹ ದೇವರ ಮೂರ್ತಿ ವಿಗ್ರಹಗಳು ಅದು ಸೌತು ಮತ್ತು ವೆಸ್ಟ್ಗೆ ಫೇಸಿಂಗ್ ಆಗಿ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಮೂರನೇದು, ನಾನೇ ಭಾಳ ಜನ ಕೇಳ್ತಾ ಇದ್ರು, ಏನು ಅಂತಂದಾಗ ದುಡ್ಡು ಬರೋದಕ್ಕೆ ಏನಾದ್ರು ಮಾಡಿ, ದುಡ್ಡು ಬರೋದಕ್ಕೆ ಏನಾದ್ರು ವಾಸ್ತು ಟಿಪ್ಸ್ ಕೊಡಿ ಅಂತ ಹೇಳಿದ್ರು. ಅದನ್ನು ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಇವತ್ತು 1ನೇ ಸೀರೀಸ್ ಏನು ಅಂತ ಅನ್ನೋದನ್ನು ಕಡೆಯಲ್ಲಿ ಹೇಳ್ತೀವಿ. ಓಕೆ, ಮೊಟ್ಟ ಮೊದಲಾಗಿ ಏನು ನೋಡ್ಕೊಂಬೋಣ ಅಂತಂತಂದರೆ, ವಾಸ್ತುವಿನಲ್ಲಿ ಆಗುವ ಕಾಮನ್ ಮಿಸ್ಟೇಕ್ಸ್ ಏನು ಅಂತಂದಾಗ, ಸಾಧಾರಣವಾಗಿ ಏನು ಹೇಳ್ಬಿಟ್ಟಿರ್ತಾರೆ ಅಂದರೆ, ಗೊತ್ತಿಲ್ಲದೇನೋ ಸಾಕಷ್ಟು ಜನ ವಾಸ್ತು ಕನ್ಸಲ್ಟೆಂಟ್ಗಳು ಏನು ಮಾಡ್ಬಿಟ್ಟಿರ್ತಾರೆ, ಸೌತು ವೆಸ್ಟಲ್ಲಿ ಕಿಟಕಿಗಳನ್ನು ಇಡಬೇಡಿ, ಸೌತು ವೆಸ್ಟು ಓಪನ್ ಮಾಡುವಂಥದ್ದು ತಪ್ಪು, ಸೌತಲ್ಲಿ ಮತ್ತು ವೆಸ್ಟಲ್ಲಿ ಕಿಟಕಿಗಳನ್ನು ಇಡೋದು ತಪ್ಪು ಅಂತಂದು ಹೇಳ್ಬಿಡ್ತಾರೆ. ಇಲ್ಲ, ಅದು ಬೇರೆಯೇ ಸೈನ್ಸ್, ಅದು ತುಂಬ ಬ್ಯೂಟಿಫುಲ್ ಸೈನ್ಸ್. ಯಾವ ಹೊತ್ತಲ್ಲಿ ಆ ಕಿಟಕಿ ಇರಬಾರ್ದು ಅನ್ನೋದು ಅದು ಬೇರೆಯೇ ಇದೆ. ಅದು ಸೂರ್ಯನ ಕಿರಣಗಳು, ರಶ್ಮಿಗಳು ಹೆಂಗೆ ಬರುತ್ತಲ್ಲ, ಅದೇನಾಗುತ್ತದೆ, 2ರಿಂದ 4, 5 ಗಂಟೆ ತನಕ ಬರುವಂಥ ಆ ರಶ್ಮಿ ಏನಿರುತ್ತಲ್ಲ, ಅಥವಾ ಸೂರ್ಯನ ಕಿರಣಗಳೇನಿರುತ್ತಲ್ಲ, ಅದು ನಮಗೆ ಹಾರ್ಮ್ಫುಲ್ ಅಂತಂದರೆ ನಮಗೆ ಅದು ಅಪಾಯಕಾರಿ. ಅಷ್ಟು ಬಿಟ್ಟರೆ ಬೆಳಗ್ಗೆ ಹೊತ್ತು ಏನೂ ತೊಂದರೆ ಇಲ್ಲ, ಸಂಜೆ ಹೊತ್ತು ತೊಂದರೆ ಇಲ್ಲ, ರಾತ್ರಿ ಹೊತ್ತು ತೊಂದರೆ ಇಲ್ಲ. ಆದರೆ ಈ ಅಳಲೆಕಾಯಿ ಪಂಡಿತರು ಇಷ್ಟೇ ತಿಳ್ಕೊಂಬಿಟ್ಟು ಅದನ್ನು ಇಷ್ಟು ಹೇಳ್ಬಿಟ್ಟವ್ರೆ, ನಮ್ಮವರು ಅದನ್ನು ಇಷ್ಟು ದೊಡ್ಡದು ಮಾಡ್ಕೊಂಬಿಟ್ಟು ಕ್ರಾಸ್ ವೆಂಟಿಲೇಷನ್ಗಳೇ ಕೊಡ್ತಾರೆ. ನಾವು ದೊಡ್ಡ ತಪ್ಪು ಮಾಡ್ತಾ ಇದ್ವಿ. ಸೌತಲ್ಲಿ ವೆಸ್ಟಲ್ಲಿ ಕಿಟಕಿಗಳನ್ನು ಕೊಡದೆ, ಬರೀ ನಾರ್ತಲ್ಲಿ ಈಸ್ಟಲ್ಲಿ ಮಾತ್ರ ಕಿಟಕಿಗಳನ್ನು ಕೊಟ್ಕೊಂಡು, ಸೌತ್ ವೆಸ್ಟಲ್ಲಿ ಕಿಟಕಿಗಳನ್ನು ಕೊಡದೆ ಮನೆಯಲ್ಲಿ ಅನಾರೋಗ್ಯದ ಗೂಡುಗಳಾಗ್ತಾ ಇದೆ. ಯಾವುದು? ನಮ್ಮ ದೇಹ. ಯಾಕಂದರೆ ಇದು ಒಂದು ಗೂಡು, ಈ ಗೂಡು ಆರೋಗ್ಯವಾಗಿದ್ದರೆ ಈ ಗೂಡು ಆರೋಗ್ಯವಾಗಿರುತ್ತೆ. ಇದೇ ನೆಟ್ಟಿಗಿಲ್ಲ ಅಂತೇಳಿದ್ರೆ ಇದು ನೆಟ್ಟಿಗಿರಲ್ಲ. ಹಾಗಾಗಿ ನಾನು ಬರೋವಂಥವ್ರಿಗೆ, ಡಿಸೈನ್ ಮಾಡೋವಂಥವ್ರಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಕಿಟಕಿಗಳನ್ನು ಸೌತು ವೆಸ್ಟಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂತಂದರೆ, ನಾವು ಹೇಗೆ ಹಿಂಗಾರು ಮಳೆ ಮುಂಗಾರು ಮಳೆ ಅಂತ ಕರಿತೀವಲ್ಲ, ಅದೇ ಥರ ನಮಗೆ ಸೌತು ಮತ್ತು ವೆಸ್ಟಿಂದನೇ ಗಾಳಿಗಳು ಬರೋದು. ಎಸ್ಪೆಷಲಿ ಇಂಡಿಯಾದಲ್ಲಿ, ಅದರಲ್ಲೂ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಏನಾಗುತ್ತೆ, ಸೌತಿಂದ ವೆಸ್ಟಿಂದ ಗಾಳಿ ಬರ್ತಾ ಇರುತ್ತೆ. ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ. ಆ ಬಂದಂಥ, ಅದಕ್ಕೋಸ್ಕರ ಏನು ಮಾಡ್ತೀವಿ, ಸೌತಲ್ಲಿ ವೆಸ್ಟಲ್ಲಿ ಸಣ್ಣ ಕಿಟಕಿಗಳು ಕೊಡ್ತೀವಿ. ಯಾಕಂದರೆ ಸಣ್ಣ ಕಿಟಕಿ ಕೊಟ್ಟಾಗ ಬರೋಂಥ ಗಾಳಿ ಏನಾಗುತ್ತೆ, ಈ ಸಣ್ಣ ಕಿಟಕಿಲಿ ಫಾಸ್ಟಾಗಿ ಒಳಗೆ ಬರುತ್ತೆ. ಫಾಸ್ಟಾಗಿ ಒಳಗೆ ಬಂದಾಗ ಏನಾಗುತ್ತೆ, ಮನೆ ಒಳಗಡೆಗೆ ಇರುವಂಥ ಆಲ್ರೆಡಿ ಇರುವಂಥ ಏರು ಅಂದರೆ ಗಾಳಿ ಏನಿರುತ್ತಲ್ಲ, ಇದು ಫಾಸ್ಟಾಗಿ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ದೊಡ್ಡ ಕಿಟಕಿಗಳನ್ನು ಕೊಡಿ ಅಂತ ಹೇಳ್ತೀವಿ. ಇಲ್ಲಿ ಬರೋಂಥ ಫಾಸ್ಟ್ ಗಾಳಿ ಏನು ಮಾಡುತ್ತೆ, ಮನೆ ಒಳಗಡೆ ಇರುವಂಥ ಕಲುಷಿತವಾದಂಥ ವಾಯುವನ್ನು ಆಚೆ ಕಳಿಸ್ಬಿಡುತ್ತೆ. ಸೌತಿಂದ ಬಂತಾರೆ ನಾರ್ತ್ ಕಳಿಸುತ್ತೆ, ವೆಸ್ಟಿಂದ ಬಂತಂತಂದರೆ ಈಸ್ಟ್ ಕಳಿಸ್ಬಿಡುತ್ತೆ. ಈ ಕ್ರಾಸ್ ವೆಂಟಿಲೇಷನ್ ಅಂತ ಕರಿತೀವಿ ನಾವು. ಇದನ್ನು ಕ್ರಾಸ್ ವೆಂಟಿಲೇಷನ್ ಆರ್ಕಿಟೆಕ್ಚರಲ್ಲೂ ಹೇಳ್ತೀವಿ ನಾವು. ಯಾಕೆ ಅಂತಂದರೆ, ಗಾಳಿ ಬರ್ತಾ ಇರಬೇಕು, ಫ್ರೆಶ್ ಏರ್ ಬರ್ತಾ ಇರಬೇಕು, ಸ್ಟೇಲ್ ಏರ್ ಹೋಗ್ತಾ ಇರಬೇಕು. ಶುದ್ಧವಾದಂಥ ಗಾಳಿ, ತಾಜಾ ಗಾಳಿ ಬರಬೇಕು, ಅಶುದ್ಧವಾದಂಥ ಗಾಳಿ ಹೊರಗೆ ಹೋಗ್ತಾ ಇರಬೇಕು ಅಲ್ವಾ. ಸೊ ಇದನ್ನು ಮಾಡದೆ ಎಷ್ಟೋ ಕಡೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವ್ರ ಮನೇಲಿ ಕಾಯಿಲೆ ಕಸಾಲೆಗಳು ಬರ್ತಾನೆ ಇರುತ್ತೆ. ಮೈ ಕಾಯಿಲೆ, ಮನಸ್ಸಿಗೂ ಕಾಯಿಲೆ, ಹಾಗೆ ದುಡಿಯೋದಕ್ಕೂ ಕಾಯಿಲೆ, ಬಾಳೋದಕ್ಕೂ ಕಾಯಿಲೆ ಹಿಂಗೆ ಬರ್ತಾ ಇರುತ್ತೆ. ನಾನೆಲ್ಲ ಅಬ್ಸರ್ವ್ ಮಾಡಿದಾಗ ಇದೆಲ್ಲ ಆಗ್ತಾ ಇರುತ್ತೆ. ವಾಸ್ತುವಲ್ಲಿ ಮಾಡ್ತಾರಂಥ ದೊಡ್ಡ ಮಿಸ್ಟೇಕ್ಸ್ ಇದು. ನಿಮ್ಮ ಮನೆಯಲ್ಲಿ ಸೌತ್ಗೆ ವೆಸ್ಟ್ಗೆ ಕಿಟಕಿ ಇತ್ತು ಅಂತಂದರೆ ದಯವಿಟ್ಟು ತೆರೀರಿ. ಯಾವ ಟೈಮಲ್ಲಿ ಬೇಡ, ಮಧ್ಯಾಹ್ನ 2ರಿಂದ 4:15 ತನಕ ಬೇಡ, ಅಷ್ಟೇ. ಮಧ್ಯಾಹ್ನ 2ರಿಂದ 4:15 ತನಕ ಸೌತ್ ವೆಸ್ಟ್ಗೆ ಏನು ಬರುತ್ತಲ್ಲ ಅಲ್ಲಿರೋಂಥ ಕಿಟಕಿಗಳು ತೆಗಿಬೇಡಿ. ಅಥವಾ ಕಿಟಕಿ ತೆಗೆದಿರೆ ಎಲ್ಲಿ ಮಾಡೋದು, ಚಿಕ್ಕ ಕರ್ಟನನ್ನು ಹಾಕೊಂಬಿಡಿ. ಅವಾಗೇನಾಗುತ್ತೆ, ಆ ಸೂರ್ಯನ ಕಿರಣಗಳು ಒಳಗಡೆಗೆ ಬರೋದಿಲ್ಲ, ನಮಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡೋದಿಲ್ಲ. ಅರ್ಥಾಯ್ತಲ್ಲ. ಸೊ ಯಾಕೆ ನನ್ನನ್ನು ಜನ ಬೇರೆ ದೇಶದಿಂದ ಬಂದವರೆಲ್ಲ ಹುಡ್ಕೊಂಬರ್ತಾ ಇದ್ದಾರೆ ಅಂದರೆ, ಇಷ್ಟು ಚೆನ್ನಾಗಿ ನಾನು ವಾಸ್ತುವನ್ನು ಅರ್ಥ ಮಾಡಿಕೊಂಡು, ಬಿಲ್ಡಿಂಗನ್ನು ಅರ್ಥ ಮಾಡಿಕೊಂಡು, ಆರ್ಕಿಟೆಕ್ಚರ್ನ ಅರ್ಥ ಮಾಡಿಕೊಂಡು, ಇಂಟೀರಿಯರು ಸ್ಟ್ರಕ್ಚರ್ಸ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾತಾಡೋ ಹೊತ್ತಿಗೆ, ಈ ವಿಚಾರಗಳನ್ನ ತಿಳಿಸೋ ಹೊತ್ತಿಗೆ ಏನು ಮಾಡ್ತಾರೆ, ಬೇರೆ ಕಡೆ ಹೋದವರೆಲ್ಲ ನೋಡಿ ಕೊನೆಗೆ ಬೇಸರ ಆಗಿ ಕೊನೆಗೆ ಏನು ಮಾಡ್ತಾರೆ, ನನ್ನ ಹತ್ರ ಬರ್ತಾರೆ. ಬಂದಾದ್ಮೇಲಿಂದ ನಾನು ಕೊಡುವಂಥ ಎಕ್ಸ್ಪ್ಲನೇಷನ್ಸು, ಆ ಸೈನ್ಸನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದ್ಮೇಲೆ ಹೇಳ್ತಾರೆ, ಗುರುಗಳೇ 10 ಜನದ ಹತ್ರ ಹೋಗಿದ್ವಿ, 15 ಜನ ಹತ್ರ ಹೋದ್ವಿ, ಎಲ್ಲೂ ಸಮಾಧಾನ ಆಗಲಿಲ್ಲ, ನಿಮ್ಮ ಹತ್ರ ಸಮಾಧಾನ ಆಯ್ತು, ನಮಗೆ ನೀವೇ ಮಾಡಿಕೊಡಿ ಅಂತಂತ ಹೇಳ್ತಾರೆ. ಸೊ ಈ ರೀತಿ ಸರಿಯಾದ ಜ್ಞಾನ ಸರಿಯಾದ ಜೀವನವನ್ನು ರೂಪಿಸುತ್ತೆ ಅಂತ. ಓಕೆ, ರೈಟ್. ಇದು ಕಾಮನ್ ಮಿಸ್ಟೇಕ್ಸ್ ಆಗ್ತಾ ಇರೋಂಥದ್ದು. ಮತ್ತೊಬ್ಬರು
ತುಂಬ ಜನ ಎಲ್ಲ ಕೇಳೋಂಥದ್ದು ಏನಂತಂದರೆ, ಓ ದೇವರು ನಾರ್ತ್ಗಿರಬೇಕು ಈಸ್ಟ್ಗಿರಬೇಕು, ನಾರ್ತ್ಗಿರಬೇಕು ಈಸ್ಟ್ಗಿರಬೇಕು. ನಾನು ಹೇಳ್ತೇನಲ್ಲ, ನಾನು ಹೇಳೋದಲ್ಲ, ವೇದಗಳೇ ಹೇಳುತ್ತೆ ದೇವರು ಸರ್ವಾಂತರ್ಯಾಮಿ, ದೇವರಿಲ್ಲದ ಜಾಗವೇ ಇಲ್ಲ, ದೇವರು ಎಲ್ಲ ದಿಕ್ಕುಗಳಲ್ಲೂ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಐಡಲ್ಸು ಸೌತ್ ಫೇಸಿಂಗು ವೆಸ್ಟ್ ಫೇಸಿಂಗ್ ಇಡ್ಬೋದಾ? ಖಂಡಿತವಲ್ಲೂ ಇಡ್ಬೋದು. ದೇವರು ಸರ್ವಾಂತರ್ಯಾಮಿ, ದೇವರು ಸಕಲ ದಿಕ್ಕುಗಳಲ್ಲೂ ಇದ್ದಾನೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಸೌತು ನಾರ್ತ್ಗೆ ಅದು ಫೇಸ್ ಮಾಡಿದ್ರೆ ನಾವೇನು ಮಾಡ್ತೀವಿ, ನಾನು ಇಲ್ಲಿ ನಿಂತ್ಕೊಂಡ್ರೆ ಈಸ್ಟಿಗೆ ಫೇಸ್ ಮಾಡ್ತೀನಿ, ಇಲ್ಲಿ ನಿಂತ್ಕೊಂಡ್ರೆ ನಾರ್ತಿಗೆ ಫೇಸ್ ಮಾಡ್ತೀನಿ ಅಲ್ವಾ? ಯಾಕೆ ಇದನ್ನು ಹೇಳ್ತಾರೆ ಅಂತಂತಂದರೆ, ನಾರ್ತಿಂದ ನನಗೆ ಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ, ನನ್ನ ದೇಹದಲ್ಲಿ ಅದು ಹೋಗೋದ್ರಿಂದ ನನಗೆ ಆಯಸ್ಕಾಂತೀಯ ಗುಣಗಳು ನನ್ನಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ನನಗೆ ಶಕ್ತಿ ಚೈತನ್ಯಗಳು ಜಾಸ್ತಿ ಆಗ್ತಾ ಇರುತ್ತೆ, ನನ್ನ ಗ್ರಹಿಕೆ ಚೆನ್ನಾಗಾಗ್ತಾ ಇರುತ್ತೆ, ಅಂದರೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಫೋಕಸ್ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾರ್ತಿಗೆ ಬೇಕು. ಹಾಗಾಗಿ ಏನು ಮಾಡ್ತೀವಿ, ನಾರ್ತಲ್ಲಿ ಪೂಜಾರಂ ಇಟ್ಟಾಗ ಇಲ್ಲಿರುವಂತಹ ದೇವರ ಪಟ ಆಗಿರ್ಬೋದು ಅಥವಾ ದೇವರ ವಿಗ್ರಹ ಅದು ಸೌತನ್ನು ನೋಡ್ತಾ ಇರುತ್ತೆ. ನಾನು ಮುಖ ಮಾಡಿ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೋಸ್ಕರ ಹಾಕ್ಕೊಟ್ಟಿರೋದು. ಹಾಗೆ ಈಸ್ಟಿಗೆ ಅಂತ ತಂದಾಗ ಏನಾಗುತ್ತೆ, ಇದು ಪ್ರಾಣಿಕ್ ಎನರ್ಜಿಯನ್ನು ಕೊಡುತ್ತೆ. ಯಾಕೆ ಈಸ್ಟಿಂದನೇ ಸೂರ್ಯ ಬರೋದು, ಹಾಗಾಗಿ ಅಲ್ಲಿಂದ ಬರುವಂಥದ್ದು ಪ್ರಾಣಿಕ್ ಎನರ್ಜಿ. ಪ್ರಾಣಿಕ್ ಎನರ್ಜಿ ಅಂದರೆ ಜೀವ ಚೈತನ್ಯ ಕೊಡುವಂಥದ್ದು ಈಸ್ಟು. ಹಾಗಾಗಿ ಈಸ್ಟ್ ಕಡೆಗೆ ನಿಂತ್ಕೊಂಡು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಇಟ್ಟುವಂಥ ದೇವರ ಪಟ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಅದೇನಾಗಿರುತ್ತೆ, ವೆಸ್ಟಿಗೆ ನೋಡ್ತಾ ಇರುತ್ತೆ. ಭಗವಂತ ನಮ್ಮ ಒಳಿತಿಗೋಸ್ಕರ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿರೋದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ತಕ್ಕನ ಹಾಗೆ ನಮ್ಮನ್ನು ನಾವು ಅದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಬಳಸ್ಕೊಳ್ತಾ ಹೋಯ್ತು ಅಂತಂದರೆ ಚೇತನ ಕಂಡೇ ಕಾಣ್ತೀವಿ ಅಲ್ವಾ? ರೈಟ್. ಏನು ಲಾಸ್ಟು ಒಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದಲ್ಲ, ಆ ಟಿಪ್ಸ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಅದು 7, 8, 9 ಹೋಗ್ಬೋದು, ಕೊಡ್ತಾ ಹೋಗ್ತೀನಿ, ಪ್ರತಿ ಶನಿವಾರನೂ ಕೊಡ್ತಾ ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಏನು ಅಂತಂದಾಗ ನಮಗೆಲ್ಲರಿಗೂ ಬೇಕಲ್ಲ, ಕಾಂಚನ ಜನ ಬರ್ತಾ ಇರಬೇಕಲ್ವಾ? ಸೊ ದುಡ್ಡು ಚೆನ್ನಾಗಿ ಬರ್ತಾ ಇತ್ತಂದರೆ ಜೀವನ ಚೆನ್ನಾಗಿರುತ್ತೆ. ಆ ದುಡ್ಡು ಚೆನ್ನಾಗಿ ಬರಬೇಕು ಅಂತಂದರೆ ದುಡ್ಡಿನ ದಿಕ್ಕು ಯಾವುದು? ದುಡ್ಡಿನ ದಿಕ್ಕು ನಾರ್ತ್, ದಟ್ ಈಸ್ ಕುಬೇರ. ಇದಲ್ಲ, ಕುಬೇರ ಮೂಲೆ ಇಲ್ಲ, ಕುಬೇರ. ಓಕೆ, ಕುಬೇರ ಅಂತಂತಂದರೆ ಉತ್ತರ ದಿಕ್ಕಿನಿಂದ ಬರುವಂಥದ್ದು ಕುಬೇರನ ದಿಕ್ಕು, ಮೂಲೆ ಅಲ್ಲ. ಸೊ ಹಾಗಾಗಿ ನಿಮ್ಮ ಮನೆಯ ನಾರ್ತ್ ಉತ್ತರ ಭಾಗ ಏನಿರುತ್ತಲ್ಲ, ಉತ್ತರ ಭಾಗ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟು ಜೀವನದಲ್ಲಿ ಹಣವನ್ನು ಗಳಿಸ್ಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚೆಚ್ಚಾಗಿ ಬರುತ್ತೆ. ಓಕೆ, ಉತ್ತರ ಭಾಗವನ್ನು ಬಹಳ ಶುದ್ಧವಾಗಿಟ್ಟಿರಬೇಕು. ಎರಡನೇದು, ಆ ಉತ್ತರ ಭಾಗದಲ್ಲಿ ಕ್ಯಾಶ್ ಬಾಕ್ಸ್ ಇಡ್ಬೋದಾ? ಖಂಡಿತವಾಗ್ಲೂ ಇಡಬಹುದು. ಮೂರನೇದು, ಸೌತ್ ವೆಸ್ಟಲ್ಲಿ ಈ ಭಾಗದಲ್ಲಿ ಕ್ಯಾಶ್ ಬಾಕ್ಸನ್ನು ಇಟ್ಟು, ಓಕೆ, ಈಗ ಎಲ್ಲಿ ಕ್ಯಾಶ್ ಇಲ್ಲ, ಎಲ್ಲ ಏನಿದ್ರು ಜಿಪೇ, ಫೋನ್ಪೇ ಈ ಥರ ಎಲ್ಲ ಆಗಿಬಿಟ್ಟಿದೆ. ಆದರೂ ಕ್ಯಾಶ್ ಸಿಗುತ್ತೆ ಒಂದಷ್ಟು, ಅದನ್ನ ಎಲ್ಲಿಡ್ಬೋದು? ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿಟ್ಟು ಇದರ ಬಾಗಲು ತೆಗೆದಾಗ ಈ ರೀತಿ ತೆಗಿಬೇಕದು, ಹಿಂಗೆ ತೆಗೆದಾಗ ಏನಾಗುತ್ತೆ, ಉತ್ತರ. ಸೊ ದಟ್ ಈ ಉತ್ತರದ ಎನರ್ಜಿ ಸೌತ್ ವೆಸ್ಟಲ್ಲಿರುವಂಥ ಈ ಕುಬೇರನ ಕೃಪಾ ಕಟಾಕ್ಷ ಇಲ್ಲಿರುವಂಥ ನೈಋತ್ಯದಲ್ಲಿರುವಂಥ ಈ ಬಾಕ್ಸ್ಗೆ, ಕ್ಯಾಶ್ ಬಾಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ತಿಜೋರಿ ಆಗಿರ್ಬೋದು, ಏನು ಬೇಕಾಗಿರ್ಬೋದು, ಅದನ್ನು ಇಲ್ಲಿ ಸೌತ್ ವೆಸ್ಟಲ್ಲಿ ಇಟ್ಟು ಮಾಡೋದ್ರಿಂದ ಏನಾಗುತ್ತೆ, ಈ ಎನರ್ಜಿ ಅಲ್ಲಿ ಹೋಗುತ್ತೆ. ಸೊ ಇದನ್ನು ಕೂಡ ಮಾಡ್ಕೋಬೋದು. ಉತ್ತರ ಭಾಗವನ್ನು ಭಾಳ ಶುದ್ಧವಾಗಿಟ್ಟಿರಬೇಕಾಗುತ್ತೆ. ಇನ್ನು ಮುಂದೆ ಅದೇ ಥರ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಸಕಲ ಐಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.